ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ದೇಶಾದ್ಯಂತ ಇಂದಿನಿಂದ ಮಕ್ಕಳಿಗೆ ಕೋವಿಡ್ ಲಸಿಕೆ. ಬೆಳಗಾವಿಯಲ್ಲಿ ಸಿಕ್ತು ಲಸಿಕೆಗೆ ಚಾಲನೆ. ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳರಿಂದ ಚಾಲನೆ. ನಮ್ಮ ಗೆಲುವಿಗೆ ಕಾರ್ಯಕರ್ತರೇ ಕಾರಣ. ಕಾರ್ಯಕರ್ತರನ್ನ ಹಾಡಿ ಹೊಗಳಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ. ಕಾಂಗ್ರೆಸ್ ಪರ ಅಲೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ. ಒಮೈಕ್ರಾನ್ ಬಗ್ಗೆ ಎಚ್ಚರಿಕೆ ವಹಿಸಿದ್ದೇವೆ, ತಜ್ಞರ ಅಭಿಪ್ರಾಯವನ್ನ ಕೇಳಿದ್ದೇವೆ. ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಧಾರವಾಡದಲ್ಲೂ ಕಂಡುಬಂತು ಒಮೈಕ್ರಾನ್. ಶಿಕ್ಷಕಿಯ ವಿದ್ಯಾರ್ಥಿಗೆ ಒಕ್ಕರಿಸಿದ ರೂಪಾಂತರಿ. ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. S9 TV ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ದೇಶಾದ್ಯಂತ 5ರಿಂದ 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ಸಿಕ್ಕಿದ್ದು, ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಕಿರಿಯರಿಗೆ ಲಸಿಕೆ ಅಭಿಯಾನಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಚಾಲನೆ ನೀಡಿದ್ರು. ಈ ವೇಳೆ ಲಸಿಕೆಗೆ ಚಾಲನೆ ನೀಡಿ ಅವರು ಮಾತನಾಡಿದ್ರು. ದೇಶದಾದ್ಯಂತ ಇಂದು 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ಸಿಕ್ಕಿದ್ದು, ಅದೇ ರೀತಿ ಬೆಳಗಾವಿಯಲ್ಲಿಯೂ ಕೂಡ ಕಿರಿಯರಿಗೆ ಲಸಿಕಾ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರು ಚಾಲನೆ ನೀಡಿದರು. ಇಂದು ಬೆಳಗಾವಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಸಚಿವ ಗೋವಿಂದ ಕಾರಜೋಳ ಚಾಲನೆ ನೀಡಿದರು. ರಾಜ್ಯದ ಸರಾಸರಿ 79% ಆಗಿದ್ರೆ ನಾವು ಬೆಳಗಾವಿಯಲ್ಲಿ 83%. ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ 9 ತಾಲೂಕಾ ಆಸ್ಪತ್ರೆಗಳು, 16 ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಮತ್ತು
141 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಇವತ್ತು ವ್ಯವಸ್ಥೆಯನ್ನು ಮಾಡಿದ್ವಿ. ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಆಕ್ಸಿಜನ್ ಬೆಡ್ ಸಿಗ್ತಕ್ಕಂಥದ್ದು ಮಾಡಿದ್ವಿ. ICU ಬೆಡ್ ಸಿಗ್ತಕ್ಕಂಥದ್ದು ಮಾಡಿದ್ವಿ ಮತ್ತು ವೆಂಟಿಲೇಟರ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಮೆಡಿಸನ್ಸ್ ಇಟ್ಟಿದ್ವಿ. ಇವತ್ತು ಸ್ಟಾಕ್ ಮೆಡಿಸನ್ಸ್ ಎಷ್ಟಿದೆ ಅಂದ್ರೆ ನಮ್ಮ ಹತ್ರ ಸುಮಾರು 3,66,000 ಡೋಸಸ್ ನಮ್ಮ ಹತ್ರ ಇದೆ. ಇವತ್ತು ನಾವು ಮಕ್ಕಳಿಗೆ 2,47,000 ಮಕ್ಕಳಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಲಸಿಕೆಯನ್ನು ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಶಾಖೆ ನಮ್ಮ ಅಧಿಕಾರಿಗಳು ಸುಮಾರು 298 ಕಡೆ ಲಸಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಇದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತಿನಿಂದ ಏಕಕಾಲದಲ್ಲಿ ಶುರುವಾಗಿದೆ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಇಡೀ ರಾಜ್ಯದಲ್ಲಿ ಆಯಾ ಜಿಲ್ಲೆ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕು. DDP ಅವರಿಗೆ, ನಿಮ್ಮ ಸಿಬ್ಬಂದಿಯವರಿಗೆಲ್ಲರಿಗೂ, ಶಿಕ್ಷಕರಿಗೆ ಹೇಳಬೇಕು, ಮಕ್ಕಳು ಹೆದರ್ಕೊಳ್ಳುವಂತ ಸಾಧ್ಯತೆ. ಹೆದರ್ಕೊಳ್ಬೇಡ್ರಿ ಅಂತ ಹೇಳಬೇಕು. ಯಾಕೆ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪಗೂ ಹಾಕ್ಯಾರ, ನಿಮ್ಮ ಅವ್ವಗೂ ಹಾಕ್ಯಾರ, ನಿಮ್ಮ ಅಜ್ಜಿಗೆ ಅಜ್ಜಿಗೂ ಹಾಕ್ಯಾರ, ಡೋಸ್ ಕೊಟ್ಟಿದ್ದಾರೆ 1, 2. ಅದಕ್ಕೆ ನೀವು ಹೆದರ್ಬಾರ್ದಪ್ಪ, ಪ್ರತಿಯೊಬ್ಬರು ಲಸಿಕೆ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಮಕ್ಕಳಿಗೆ ನಾವು ಜಾಗೃತಿ ಮೂಡ್ತಕ್ಕಂಥ ಕೆಲಸ ಮೊದಲನೇದಾಗಬೇಕು. ಈ ಸಂದರ್ಭದಲ್ಲಿ ಸಂಸ್ಥೆ ಮಂಗಳ ಅಂಗಡಿ, ಉತ್ತರ ಶಾಸಕ ಅನಿಲ್ ಬೆನ್ಕೆ, ಜಿಲ್ಲಾಧಿಕಾರಿ ಮಹಂತೇಶ್ ಹಿರೇಮಠ್, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬೋರ್ಲಿಂಗಯ್ಯ, SP ಲಕ್ಷ್ಮಣ್ ನಿಂಬರ್ಗಿ, DHO ಡಾಕ್ಟರ್ SV ಮುನ್ಯಾಳ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇತ್ತೀಚೆಗೆ ನಡೆದ MLC ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದು, ಇದಕ್ಕೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಒಗ್ಗಟ್ಟು ಕಾರಣ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ನಗರದ ಹಿಲ್ ಗಾರ್ಡನ್ ಅವರ ಕಚೇರಿಯಲ್ಲಿ ಮಾತನಾಡಿದ ಅವರು, ಅಥಣಿ ಪುರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಂದ ಸನ್ಮಾನ ಸ್ವೀಕರಿಸಿದ್ರು. ಕಳೆದ 15 ವರ್ಷಗಳ ನಂತರ ಅಥಣಿ ಪುರಸಭೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಪರ ಅಲೆ ಹೆಚ್ಚಾನೇ ಇದೆ ಅಂತ ಅವರು ಹೇಳಿದ್ರು. ಆದ್ದರಿಂದ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷ ಸಂಘಟಿಸಬೇಕು. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅಂತ ಅವರು ಹೇಳಿದ್ರು. ಈಚೆಗೆ ನಡೆದ MLC ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದು, ಇದಕ್ಕೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಒಗ್ಗಟ್ಟು ಕಾರಣ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದರು. ಇಲ್ಲಿನ ಹಿಲ್ ಗಾರ್ಡನ್ ಕಚೇರಿಯಲ್ಲಿ ಅಥಣಿ ಪುರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದ 15 ವರ್ಷಗಳಿಂದ ನಂತರ ಅಥಣಿ ಪುರಸಭೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿದೆ ಅಂತ ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ ಇದ್ರೂ ಕೂಡ ಕಾಂಗ್ರೆಸ್ ಪರ ಅಲೆ ಬೀಸ್ತಾ ಇದೆ. ಆದ್ದರಿಂದ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷ ಸಂಘಟಿಸಬೇಕು. 2023ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅಂತ ತಿಳಿಸಿದ್ರು. ಮೊನ್ನೆ ನಡೆದಂತ ಅಥಣಿ ಪುರಸಭೆ ಇರ್ಬೋದು ಅಥವಾ ಇತರ ಪಟ್ಟಣ ಪಂಚಾಯತಿ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಜಯಭೇರಿ ಬಾರಿಸಿದೆ. ಇದೆಲ್ಲ ಆಗಲಿಕ್ಕೆ ನಮ್ಮ ಕಾರ್ಯಕರ್ತರ ಮುಖ್ಯವಾಗಿ ಅದಕ್ಕೆ ಕಾರಣ. ಕೆಳಮಟ್ಟದಲ್ಲಿ ಅವ್ರು ಕೆಲಸ ಮಾಡಬೇಕಾಗ್ತದೆ. ಎಷ್ಟೋ ಸಾರಿ ಹೇಳಿದ್ದೀವಿ, ನೀವು ಎಷ್ಟು ಕೆಳಗೆ ಕೆಲಸ ಅಗ್ರೆಸಿವ್ ಆಗಿ ಮಾಡ್ತಾರೆ ಅಷ್ಟು ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತ. ಆ ಶಕ್ತಿಯನ್ನು ಮೊನ್ನೆ ತಾವು ಅಥಣಿ ಚುನಾವಣೆಯಲ್ಲಿ ತಾವು ತೋರಿಸಿದ್ರಿ. ಸೊ ಇದು ಐತಿಹಾಸಿಕ. ನೀವು ಹೇಳಿದ್ರೆ 15 ವರ್ಷಗಳ ನಂತರ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅಥಣಿಯಲ್ಲಿ ತನ್ನ ಬಾವುಟನ ಆರಿಸಿದೆ. ಸೊ ಹೀಗಾಗಿ ನೀವೆಲ್ಲ ಜನ ನಿಮ್ಮ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ನಿಮಗೆಲ್ಲ ಮತ ನೀಡಿದ್ದಾರೆ. ಈಗ BJP ಸರ್ಕಾರ ಇದ್ರು ರಾಜ್ಯದಲ್ಲಿ, ಅವರು ಕೂಡ ಇವತ್ತು ಕಾಂಗ್ರೆಸ್ನ ಪರವಾಗಿ ಜನ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಕಾಂಗ್ರೆಸ್ ಪಕ್ಷ ಶಕ್ತಿ ಕೂಡ ನಿಮ್ಮ ಜೊತೆ ಇದೆ. ಅರ್ಧ ನಿಮ್ಮ ಶಕ್ತಿ ಇದೆ, ಅರ್ಧ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ. ಹೀಗಾಗಿ ಇದು ಎರಡು ಕೂಡೋದ್ರಿಂದ ಎರಡು ಇವತ್ತು ಗೆಲ್ಲಲಿಕ್ಕೆ ಅನುಕೂಲ ಆಗಿದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ದಾರೆ, ನಮ್ಮಲ್ಲಿ ಎಲ್ಲ ರೀತಿಯಿಂದ ಅವರು ಡಿಸ್ಟರ್ಬ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಸೊ ಅವ್ರು ಏನೇ ಮಾಡಿದ್ರು ಕೂಡ ಅವರು ಕಾಲಾವಧಿ ಇನ್ನೇನು 1.5 ವರ್ಷ ಅಷ್ಟೇ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರು ಇರೋದು ರಾಜ್ಯದಲ್ಲಿ 1.5 ವರ್ಷ ಮಾತ್ರ. ನಂತರ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದೇ ಬರ್ತೈತೆ. ಸೊ ಹೀಗಾಗಿ ನೀವೆಲ್ಲ ಒಗ್ಗಟ್ಟಾಗಿರಬೇಕು. ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷದವರ ಅಧ್ಯಕ್ಷ ಆಗಬೇಕು, ಉಪಾಧ್ಯಕ್ಷ ಆಗಬೇಕು. ನಮ್ಮ ಸಮಿತಿಗಳಿಗೆ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಬೇಕಂತ ನಮ್ಮ ಇಚ್ಛೆ ಇದೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೈತೆ. ತಮ್ಮ ಮೇಲೆ ಎಲ್ಲ ಕಾಂಗ್ರೆಸ್ನ ಮೇಲೆ ತಮ್ಮ ಮೇಲೆ ವಿಶ್ವಾಸ ಇಟ್ಟು ಜನ ಮತ ಚಲಾಯಿಸಿದ್ದಾರೆ. ಅದನ್ನು ಸಂಪೂರ್ಣವಾಗಿ 5 ವರ್ಷ ನೀವೆಲ್ಲ ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ. ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ ಮಾತನಾಡಿ, ಕಳೆದ 18 ವರ್ಷದ ನಂತರ 10ನೇ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ದೊರೆತಿದ್ದು, ಇದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು ಕಾರಣ ಅಂತ ಹೇಳಿದರು. ಪುರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ 15 ಅಭ್ಯರ್ಥಿಗಳು ಒಗ್ಗಟ್ಟಾಗಿ ಅಥಣಿ ತಾಲೂಕಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿಸೋಣ ಅಂತ ಕರೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರಾದ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ನಮ್ಮ ಎಲ್ಲ ಮುಖಂಡರುಗಳೇ, ನಮ್ಮ ಎಲ್ಲ ಪುರಸಭಾ ಸದಸ್ಯರುಗಳೇ, ತಾಯಂದಿರೇ, ಎಲ್ಲ ಮುಖಂಡರುಗಳು, ನಮ್ಮ ಸತೀಶ್ ಅಣ್ಣಾಜಿ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ಲಕ್ಷ್ಮಣರಾವ್ ಚಿಂಗ್ಳೆ ಅವರ ಒಂದು ನೇತೃತ್ವದಲ್ಲಿ, ವೀರ್ ಕುಮಾರ್ ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ 18 ವರ್ಷಗಳ ನಂತರ ಅಥಣಿಯಲ್ಲಿ ಕಾಂಗ್ರೆಸ್ಗೆ ಪೂರ್ಣ ಬಹುಮತ, ಸ್ಪಷ್ಟ ಬಹುಮತ ಸಿಕ್ಕಿದೆ. ಇಷ್ಟು ಬಹುಮತ ಬರಲಿಕ್ಕೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಚಿಂಗ್ಳೆ ಸರ್, ವೀರ್ ಕುಮಾರ್ ಪಾಟೀಲ್ರು, ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರುಗಳು ಎಲ್ಲರ ಒಂದು ಪ್ರಯತ್ನ ಇದರಲ್ಲಿದೆ. ಈಗ ನೀವು ಗೆದ್ದಿಲ್ಲ, ನೀವು ಯಾರ್ಯಾರು ಗೆದ್ದಿದ್ದೀರಿ ಸತೀಶ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ, ಎಲ್ಲ ನಮ್ಮ ಜಿಲ್ಲಾ ಮುಖಂಡರ ಮಾರ್ಗದರ್ಶನದಲ್ಲಿ ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಮಾಡ್ಕೊಂಡು ಹೋಗೋಣ. ಎಲ್ಲ 15 ಜನರಲ್ಲಿ ನಂದು ವಿನಂತಿ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳಿ, ಮುಖಂಡರಾದ ಸದಾಶಿವ ಬುಡಾಳಿ, ಅನಿಲ್ ಚಿಂದೋಳಿ, ರಮೇಶ್ ಸಿಂದಗಿ, ಶ್ರೀಕಾಂತ್ ಪೂಜಾರಿ, ಸಿದ್ಧಾರ್ಥ ಸಿಂಗೆ, ಅರ್ಸದ್ ಗದ್ಯಾಳ, ಬಾಬು ಕೆಂಬಾಲಾಪುರ, ರಾವ್ಸಾಬ್ ಐಹೊಳೆ, ಅಸ್ಸಂ ನಾವಲ್ಬಂದ ಹಾಗೂ ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಒಮಿಕ್ರಾನ್ ಮತ್ತು ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದರು. ಈಗಾಗಲೇ ತಜ್ಞರ ಸಮಿತಿಗೆ ವರದಿ ಸಲ್ಲಿಸುವಂತೆ ಮತ್ತು ಸಲಹೆ ನೀಡುವಂತೆ ಸೂಚನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗಿ ಅವರು ತಿಳಿಸಿದ್ದಾರೆ. ತಜ್ಞರು ಕೂಡ ಕಠಿಣ ಕ್ರಮ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಸರ್ಕಾರ ಏನಾದರೂ ಲಾಕ್ಡೌನ್ ಅಥವಾ ಮೇನ್ ಲಾಕ್ಡೌನ್ ತರ ಏನಾದರೂ ಟಫ್ ರೂಲ್ಸ್ ಜಾರಿ ಆಗುತ್ತಾ? ಗುರುವಾರ ಕ್ಯಾಬಿನೆಟ್ ಇದೆ, ಅದರಲ್ಲಿ ಏನಾದರೂ ಚರ್ಚೆ ಮಾಡ್ತಾರೆ? ಒಟ್ಟಾರೆ ಕೋವಿಡ್ಡು ಮತ್ತು ಒಮಿಕ್ರಾನ್ ಎರಡನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರುವಂತೆ ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಭಾಳ ವೇಗದಲ್ಲಿ ಅದು ಹರಡ್ತಾ ಇದೆ. ಹೀಗಾಗಿ ಎಕ್ಸ್ಪರ್ಟ್ ಜೊತೆಗೆ ಒಂದು ಚರ್ಚೆ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾಳೆ ಸಾಯಂಕಾಲ ಎಕ್ಸ್ಪರ್ಟ್ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿ ಗುರುವಾರ ದಿವಸ ಕ್ಯಾಬಿನೆಟ್ನಲ್ಲಿ ಒಟ್ಟಾರೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮತ್ತು ತೆಗೆದುಕೊಳ್ಳಬೇಕಾಗಿರುವಂಥ ಕ್ರಮಗಳ ಬಗ್ಗೆ ನಾವು ಎಲ್ಲ ವಿಚಾರವನ್ನು ಕ್ಯಾಬಿನೆಟ್ ಕಲೀಗ್ಸ್ಗೆ ಹೇಳಿ ಅಲ್ಲಿ ಒಂದು ದೀರ್ಘಾವಧಿ ಕ್ರಮಗಳನ್ನು ತೆಗೆದುಕೊಳ್ತೇವೆ. ನಮಗೆ ಈ ಹಿಂದೆ 2 ಅಲೆಗಳನ್ನು ನಿಭಾಯಿಸಿರುವ ಅನುಭವ ಹಿನ್ನೆಲೆಯಲ್ಲಿ ಆದಷ್ಟು ಜನಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕರೋನಾ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೋದು ಅನ್ನುವಂಥ ಒಂದು ಸೂಚನೆಗಳನ್ನು ಕೊಡಿ ಅಂತ ಎಕ್ಸ್ಪರ್ಟ್ಸಿಗಾಗಲೇ ಹೇಳಿದ್ದೆ. ಧನ್ಯವಾದ. ಮತ್ತು ಇವತ್ತು 15ರಿಂದ 18 ಲಸಿಕೆ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೇನೆ. ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ. ಶಾಲೆಗಳಲ್ಲಿ 15ರಿಂದ 18 ವರ್ಷದ ಮಕ್ಕಳಿಗೆ ಅವರ ಐಡೆಂಟಿಟಿ ಕಾರ್ಡು, ಆಧಾರ್ ಕಾರ್ಡ್ ಆಧಾರದ ಮೇಲೆ ಮಾಡ್ತಾಯಿದ್ದೇವೆ. ಇದನ್ನು ವ್ಯಾಪಕವಾದಂಥ ಅಭಿಯಾನ ಮಾಡ್ತೇವೆ. ಯಾಕಂದರೆ ಯಂಗ್ಸ್ಟರ್ಸ್ಗಳನ್ನು ನಾವು ಸುರಕ್ಷಾ ಚಕ್ರದ ಒಳಗಡೆ ತರಬೇಕಾಗಿದೆ, ಕರೋನಾ ಸುರಕ್ಷಾ ಚಕ್ರದ ಒಳಗಡೆ. ಹೀಗಾಗಿ ವ್ಯಾಕ್ಸಿನೇಷನನ್ನು ವ್ಯಾಪಕವಾಗಿ ಅಭಿಯಾನ ರೂಪದಲ್ಲಿ ಮಾಡಬೇಕು. ಮತ್ತು ಎಲ್ಲರೂ ಕೂಡ ಇದಕ್ಕೆ ಪೇರೆಂಟ್ಸು, ಸ್ಟೂಡೆಂಟ್ಸು, ಶಿಕ್ಷಕರು ಮತ್ತು ಹೆಲ್ತ್ ವರ್ಕರ್ಸು ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಬೇಕು, ಕೋಆಪ್ರೇಷನ್ ಆಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ಜನತೆಗೆ ಈ ಕೋವಿಡ್ ಬೆಳೀತಿರೋ ಹಿನ್ನೆಲೆಯಲ್ಲಿ 2 ಬಾರಿ ನಮಗೆ ಅನುಭವ ಇದೆ. ಹೀಗಾಗಿ
ಸ್ವಯಂ ನಿಯಂತ್ರಣವನ್ನು ಹಾಕ್ಕೋಬೇಕು, ಸ್ವಯಂ ಕೋವಿಡ್ ಆದೇಶಗಳನ್ನು ಪಾಲನೆ ಮಾಡಬೇಕು. ವಿಶೇಷವಾಗಿ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು, ಅಂತರ ಕಾಯುವಂಥ ಮತ್ತು ಆರೋಗ್ಯದ ಸುರಕ್ಷತೆ ಬಗ್ಗೆ ಗಮನ ಕೊಡುವಂಥ ಕೆಲಸ ಮಹಾಜನತೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ವಿನಂತಿಯನ್ನು ನಾನು ಮಾಡ್ತೀನಿ. ಧಾರವಾಡ ಜಿಲ್ಲೆಯಲ್ಲಿ ಓರ್ವ ಶಿಕ್ಷಕಿ ಮತ್ತು ಓರ್ವ ವಿದ್ಯಾರ್ಥಿಯಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಈಗ ಮತ್ತೆ 2 ಒಮಿಕ್ರಾನ್ಗಳು ಪತ್ತೆಯಾಗಿದ್ದು ಅಂತ ಹೇಳಿದ್ದಾರೆ. 53 ವರ್ಷದ ಮಹಿಳೆ ಮತ್ತು 14 ವರ್ಷದ ಬಾಲಕಿಯಲ್ಲಿ ಪತ್ತೆಯಾಗಿದೆ. ಇಬ್ಬರು ಹುಬ್ಬಳ್ಳಿಯವರಾಗಿದ್ದು ವಿದ್ಯಾರ್ಥಿನಿ ಮತ್ತು ಶಿಕ್ಷಕಿ ಇಬ್ಬರು ಗುಣಮುಖರಾಗಿದ್ದಾರೆ. ಒಮಿಕ್ರಾನ್ ಸೋಂಕಿತರು ಒಬ್ಬರಿಗೆ ಡಿಸೆಂಬರ್ 19, ಇನ್ನೊಬ್ಬರಿಗೆ ಡಿಸೆಂಬರ್ 17ರಂದು ಕೊರೋನಾ ದೃಢಪಟ್ಟಿತ್ತು. ಸದ್ಯ ಇಬ್ಬರು ಈಗ ಗುಣಮುಖರಾಗಿದ್ದಾರೆ. ಜೀನೋಮಿಕ್ ಸೀಕ್ವೆನ್ಸಿಂಗ್ ವರದಿಯಲ್ಲಿ ಒಮಿಕ್ರಾನ್ ಪತ್ತೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಓರ್ವ ಶಿಕ್ಷಕಿ ಮತ್ತು ಓರ್ವ ವಿದ್ಯಾರ್ಥಿಯಲ್ಲಿ ಒಮಿಕ್ರಾನ್ ಪತ್ತೆಯಾಗಿದೆ. ಹೌದು, ಹುಬ್ಬಳ್ಳಿ ಶಾಲೆಯೊಂದರಲ್ಲಿ ಈ ಒಂದು ವೈರಸ್ ಕಂಡು ಬಂದಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಹೇಳಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯಲ್ಲಿ ಈಗ ಮತ್ತೆ 2 ಒಮಿಕ್ರಾನ್ ಪತ್ತೆಯಾಗಿವೆ ಎಂದರು. 53 ವರ್ಷದ ಮಹಿಳೆ ಮತ್ತು 14 ವರ್ಷದ ಬಾಲಕಿಯಲ್ಲಿ ಇದು ಪತ್ತೆಯಾಗಿದ್ದು, ಇಬ್ಬರು ಹುಬ್ಬಳ್ಳಿಯವರಾಗಿದ್ದು ಶಿಕ್ಷಕಿ ಮತ್ತು ವಿದ್ಯಾರ್ಥಿನಿ ಇಬ್ಬರು ಒಮಿಕ್ರಾನ್ ಸೋಂಕಿತರು ಆಗಿದ್ದಾರೆ. ಒಬ್ಬರಿಗೆ ಡಿಸೆಂಬರ್ 19, ಇನ್ನೊಬ್ಬರಿಗೆ ಡಿಸೆಂಬರ್ 17ರಂದು ಕೊರೋನಾ ದೃಢಪಟ್ಟಿತ್ತು. ಇನ್ನು ಸದ್ಯ ಇಬ್ಬರು ಈಗ ಗುಣಮುಖರಾಗಿದ್ದಾರೆ. ಜಿನೋಮಿಕ್ ಸೀಕ್ವೆನ್ಸಿಂಗ್ ವರದಿಯಲ್ಲಿ ಒಮಿಕ್ರಾನ್ ಪತ್ತೆಯಾಗಿದೆ ಎಂದರು. ಸದ್ಯ ಅವರು ಮನೆಯಲ್ಲಿ ಇದ್ದಾರೆ. ಅವರ ಸಂಪರ್ಕಕ್ಕೆ ಬಂದ 395 ಜನರ ವರದಿ ನೆಗೆಟಿವ್ ಬಂದಿದೆ. ಆದರೂ ಇನ್ನೊಮ್ಮೆ ಅವರ ಟೆಸ್ಟ್ ಮಾಡುತ್ತೇವೆ. ಈಗಾಗಲೇ ಇವರ ಶಾಲೆಗೆ ರಜೆ ನೀಡಲಾಗಿದೆ. ಇನ್ನೂ 7 ವರದಿ ನೆಗೆಟಿವ್ ಬರಬೇಕು. ಅಲ್ಲಿಯವರೆಗೆ ಶಾಲೆ ರಜೆ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರು ತಿಳಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ಮತ್ತೆ 2 ಒಮಿಕ್ರಾನ್ ಕೇಸುಗಳು ನಮ್ಮ ಹೋಲ್ ಜಿನೋಮ್ ಸೀಕ್ವೆನ್ಸ್ ವರದಿಯಿಂದ ಗೊತ್ತಾಗಿದೆ. ಸೊ ಅದರಲ್ಲಿ ಒಬ್ಬರು 53 ವರ್ಷದ ಮಹಿಳೆ, ಇನ್ನೊಬ್ಬರು 14 ವರ್ಷದ ಮಹಿಳೆ. ಸೊ ಇಬ್ಬರು ಹುಬ್ಬಳ್ಳಿಯವರು. ಸೊ ಒಬ್ಬರು 19ನೇ ತಾರೀಕಿಗೆ ಪಾಸಿಟಿವ್ ಅಂತ ಬಂದಿತ್ತು. ಅದಾದಮೇಲೆ ನಾವು ಹೋಲ್ ಜಿನೋಮ್ ಸೀಕ್ವೆನ್ಸ್ ಕಳಿಸಿದ್ವಿ. ಇನ್ನೊಬ್ಬರಿಗೆ 17ನೇ ತಾರೀಕಿಗೆ ಬಂದಿತ್ತು. ಸೊ ಅವ್ರದ್ದು ಕೂಡ ಹೋಲ್ ಜಿನೋಮ್ ಸೀಕ್ವೆನ್ಸಿಗೆ ಕಳಿಸಿದ್ವಿ. ಅವ್ರದ್ದು ಪಾಸಿಟಿವ್ ಅಂತ ಒಮಿಕ್ರಾನ್ ಪಾಸಿಟಿವ್ ಅಂತ ಬಂದಿದೆ. ಈಗಾಗಲೇ 10 ದಿನಕ್ಕಿಂತ ಜಾಸ್ತಿ ಆಗಿದೆ. ಅವರು ಹುಷಾರಾಗಿದ್ದಾರೆ, ಮನೆಯಲ್ಲಿದ್ದಾರೆ, ಆಮೇಲೆ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಸೊ ಅವ್ರದ್ದು ಇನ್ನೂ 2 ಟೆಸ್ಟ್ ವರದಿ ನೆಗೆಟಿವ್ ಬರೋವರೆಗೂ ಕೂಡ ಅವರು ಹೋಮ್ ಐಸೋಲೇಷನಲ್ಲಿ ಇರ್ತಾರೆ. ಸೊ ತುಂಬ ಮೈಲ್ಡ್ ಸಿಮ್ಟಮ್ಸ್ ಇತ್ತು ಅವರಿಬ್ಬರಿಗೂ ಕೂಡ. ಸೊ ಏನು ಆತಂಕ ಪಡಬೇಕಾಗಿರೋ ವಿಷಯ ಅಲ್ಲ. ಸೊ ಆಮೇಲೆ ಈಗಂತೂ ಫುಲ್ ಹುಷಾರಾಗಿದ್ದಾರೆ, ಆದರೂ ಕೂಡ ಹೋಮ್ ಐಸೋಲೇಷನಲ್ಲಿ ಅವರು ಮುಂದುವರೆದಿದ್ದಾರೆ. 2 ಸ್ಯಾಂಪಲ್ ನೆಗೆಟಿವ್ ಬರೋವರೆಗೂ ಕೂಡ ಅವರು ಹೋಮ್ ಐಸೋಲೇಷನಲ್ಲಿ ಇರ್ತಾರೆ. ಹೋಗಬಾರ್ದು, ಹೋದರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಹಾಕೋಬೇಕು. ಯಾರು ಮಾಸ್ಕ್ ಹಾಕೋತಾರೆ, ಯಾರು ಸುರಕ್ಷಿತ ಅಂತರ ಕಾಪಾಡ್ತಾರೆ ಮತ್ತು 2 ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ 100% ಕೋವಿಡ್ ಬರೋದೇ ಇಲ್ಲ. ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಯಾರಿಗೂ ಬರಲ್ಲ. ಸೊ ಏನಾದರೂ ಸ್ವಲ್ಪ ಮೈ ಮರೆತರೆ ಖಂಡಿತವಾಗಿ, ಯಾಕಂದರೆ ಇದು ಒಮಿಕ್ರಾನ್ ತುಂಬ ವೇಗದಲ್ಲಿ ಹರಡೋ ಇರೋದ್ರಿಂದ ಸೊ ಹರಡೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಒಬ್ಬರು ನೋಡಿ 14 ವರ್ಷದ ಇದನ್ನು ಹುಡುಗಿ ಇರೋದ್ರಿಂದ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ಬಟ್ ಅವರು ಹುಷಾರಾಗಿ ಇದ್ದಾರೆ. ಇನ್ನೊಬ್ಬರು 53 ವರ್ಷದ ಏನು ಇದ್ದಾರೆ, ಅವರು 2 ಡೋಸನ್ನು ತೆಗೆದುಕೊಂಡಿದ್ದಾರೆ. ಸೊ ಅವರು ಕೋವಿಶೀಲ್ಡನ್ನು ತೆಗೆದುಕೊಂಡಿದ್ದಾರೆ. ಆಗಸ್ಟ್ ಮತ್ತು ನವಂಬರಲ್ಲಿನೇ ಅವ್ರದ್ದು ಸೆಕೆಂಡ್. ವಿನಾಯಕ ಚಕರ್, S9 TV ಧಾರವಾಡ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವೋ. ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಮಿಲನ್ ವಿತ್ ಚಾಟ್ ಕಾರ್ಡ್ ಹಾಗೂ ಆಂಧ್ರ ಶೈಲಿ ಮೆಸ್ ಗ್ರ್ಯಾಂಡ್ ಓಪನಿಂಗ್ ಅತಿ ಶೀಘ್ರದಲ್ಲಿ. ಇಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಹಾಗೂ ಸಂಜೆ ಸ್ನಾಕ್ಸ್, ಬರ್ತ್ಡೇ ಪಾರ್ಟಿ ಜೊತೆ ಮೋಜು ಮಸ್ತಿ, ವೆರೈಟಿ ಚಹಾ ಕಾಫಿ ಸಿಗುತ್ತದೆ.
ಎಲ್ಲರಿಗೂ ಗ್ರ್ಯಾಂಡ್ ಓಪನಿಂಗ್ಗೆ ಸ್ವಾಗತ. ಬನ್ನಿ ನಮ್ಮ ಜೊತೆ ಈ ವಿಶೇಷ ದಿನವನ್ನ ಆಚರಿಸಿ. ನಮ್ಮ ವಿಳಾಸ ಮೇನ್ ರೋಡ್, ಸಪ್ತಾಪುರ್, ಧಾರವಾಡ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಅಥಣಿ ಪುರಸಭೆ ಚುನಾವಣೆ ಫಲಿತಾಂಶದ ಬಳಿಕ ಅಥಣಿಯ ಬಿಜೆಪಿ ಮಂಡಲದ ವತಿಯಿಂದ ನಡೆದ ಸಭೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಅಥಣಿ ಪಟ್ಟಣದ ಕ್ಲಬ್ ಹೌಸ್ನಲ್ಲಿ ಈ ಕಾರ್ಯಕ್ರಮ ಸಮಾರಂಭದಲ್ಲಿ ಪುರಸಭೆಗೆ ಆಯ್ಕೆಯಾದ ನೂತನ ಸದಸ್ಯರಿಗೆ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಅಥಣಿ ಪುರಸಭೆ ಚುನಾವಣೆ ಫಲಿತಾಂಶದ ಬಳಿಕ ಅಥಣಿಯ ಬಿಜೆಪಿ ಮಂಡಲದ ವತಿಯಿಂದ ನಡೆದ ಸಭೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಅಥಣಿ ಪಟ್ಟಣದ ಕ್ಲಬ್ ಹೌಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಪುರಸಭೆಗೆ ಆಯ್ಕೆಯಾದ ನೂತನ ಸದಸ್ಯರಿಗೆ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಯುವ ಮುಖಂಡ ಶಿವಕುಮಾರ್ ಸವದಿ ಮಾತನಾಡಿ, ನಮ್ಮ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರೆದಿದ್ರೂ ಕೂಡ ನಾವು ನೈತಿಕವಾಗಿ ಗೆದ್ದಿದ್ದೇವೆ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಕಳೆದ ಉಪಚುನಾವಣೆ ಸಂದರ್ಭದಲ್ಲಿ ಅಥಣಿ ನಗರದಲ್ಲಿ ನಮ್ಮ ಪಕ್ಷ ಪಡೆದ ಮಾತುಗಳಿಗಿಂತ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹೆಚ್ಚು ಪಡೆದುಕೊಂಡಿದೆ. ಕಾಂಗ್ರೆಸ್ 15 ಸ್ಥಾನ ಗೆದ್ದರೂ ನಮ್ಮ ಪಕ್ಷ ಹೆಚ್ಚಿನ ಮತ ಪಡೆದಿದ್ದು ಇದು ನಮ್ಮ ಗೆಲುವು ಎಂದರು. ಚುನಾವಣೆಯನ್ನು ನಾವು ನೈತಿಕವಾಗಿ ಗೆದ್ದಿದ್ದೇವೆ. ನೈತಿಕ ಬಹುಮತ ನಮಗೆ ಸಿಕ್ಕಿದೆ. ನಾ ಎಲ್ಲ 27 ಅಭ್ಯರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಾವು ಏನು ಚುನಾವಣೆ ಎದುರಿಸಿ ಬಂದಿದ್ದೀರಿ, ಇದು ಸಾಮಾನ್ಯವಾದ ಚುನಾವಣೆ ಅಲ್ಲ. ಸಮುದ್ರದ ತೇರಿನ ವಿರುದ್ಧ ತಾವೆಲ್ಲ ಈ ಸೈಡ್ ಬಂದಿದ್ದೀರಿ. ಹಣ, ಜಾತಿ, ಆಮಿಷ ಎಲ್ಲದನ್ನ ಸರಿಪಡದು ತೋಳಬಲ ಮಾಡಿ ಕೆಲವೊಂದು ಕಡೆ ನಮ್ಮ ಕ್ಯಾಂಡಿಡೇಟ್, ನಮ್ಮ ಕಾರ್ಯಕರ್ತರು ಧಮಕಿ ಹಾಕಿದ್ರು. ಆ ಕೇಸ್ ಮಾಡಿಸ್ತೀವಿ, ಈ ಕೇಸ್ ಮಾಡಿಸ್ತೀವಿ, ಹೊಡೆಸ್ತೀವಿ, ಬಡಿಸ್ತೀವಿ, ಗಲಾಟೆಗಳಾದವು, ಬೋಗಸ್ ವೋಟಿಂಗ್ಗಳಾದವು. ಎಲ್ಲವನ್ನು ಮೆಟ್ಟಿ ನಿಂತು ತಾವೆಲ್ಲ ನಿಂತು ಇನ್ನು ಕಾರ್ಯಕರ್ತರ ಪಕ್ಷ ಅಂತ ಹೇಳ್ತೀವಿ. ಈ ಚುನಾವಣೆಯಲ್ಲಿ ನಾವು ಟಿಕೆಟ್ ಕೊಟ್ಟಿದ್ದು ಅತ್ಯಂತ ಸಾಮಾನ್ಯ ಕಾರ್ಯಕರ್ತರಿಗೆ. ಸುಮಾರು 27 ವಾರ್ಡ್ಗಳಲ್ಲಿ 24 ಜನರಿಗೆ ಪ್ರಥಮ ಬಾರಿ ಚುನಾವಣೆಯನ್ನ ಎದುರಿಸುವಂತಹ ಒಂದು ಟಿಕೆಟ್ ನಾವು ಕೊಟ್ಟಿದ್ದೇವೆ. ಇದು ನಮ್ಮ ಗೆಲುವು. ಇದೇ ಸಂದರ್ಭದಲ್ಲಿ ಭಾಜಪಾ ಮಂಡಲದ ಅಧ್ಯಕ್ಷ ಅಣ್ಣಾಸಾಬ್ ನಾಯ್ಕ್, ನೀಲ್ರಾವ್ ದೇಶಪಾಂಡೆ, ಅಜಿತ್ ಪವಾರ್, ಪುಟ್ಟು ಹಿರೇಮಠ್, ಬಿಜೆಪಿ ಮಹಿಳಾ ಪದಾಧಿಕಾರಿಗಳಾದ ಶಿಲ್ಪಾ ತುದುಲ್ಬಾಗಿ, ಶ್ರುತಿ ಕಿವುಡಿ, ಪ್ರಿಯಾಂಕಾ ಹುಲ್ಯಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರಿಮನಿ, S9 ಟಿವಿ, ಅಥಣಿ. ಮಸ್ಕಿಯಿಂದ ನಗರ ಪ್ರದೇಶಗಳಿಗೆ ವಿದ್ಯಾರ್ಜನೆಗೆಂದು ಹೋಗುವ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಬಾರದ ಹಿನ್ನೆಲೆಯಲ್ಲಿ ವಿದ್ಯಾರ್ಜನೆಗೆ ತೊಂದರೆಯಾಗಿದೆ ಮತ್ತು ಬಸ್ಗಳನ್ನು ನಿಲ್ಲಿಸದೆ ಚಾಲಕ ನಿರ್ವಾಹಕರು ಹಾಗೆ ಹೋಗೋದ್ರಿಂದ ನಮಗೆ ತೊಂದರೆಯಾಗ್ತಾ ಇದೆ ಅಂತ ಮುನ್ಸೂಚನೆ ನೀಡದೆ ದಿಢೀರ್ನೆ ಪ್ರತಿಭಟನೆಗಿಳಿದ ಕಾರಣ ಕೆಲವು ಹೊತ್ತು ಕೋಲಾಹಲ ಸೃಷ್ಟಿಯಾಯಿತು. ಮಸ್ಕಿಯ ಹಳೆ ಬಸ್ ನಿಲ್ದಾಣದ ಬಳಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ದಿಢೀರನೆ ಮುಷ್ಕರಕ್ಕಿಳಿದ ಪ್ರಯುಕ್ತ ಕೆಲಕಾಲ ಮಸ್ಕಿಯ ಹಳೆ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯ ತುಂಬ ಜನ ಮತ್ತು ವಾಹನಗಳು ನಿಂತು ರಸ್ತೆ ಸಂಚಾರದಲ್ಲಿ ವ್ಯತ್ಯಯವಾಗಿತ್ತು. ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಮಸ್ಕಿಯ ಸುತ್ತಲಿನ ಹಳ್ಳಿಗಳಿಂದ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ ಮತ್ತು ಮಸ್ಕಿಯಿಂದ ನಗರ ಪ್ರದೇಶಗಳಿಗೆ ವಿದ್ಯಾರ್ಜನೆಗೆಂದು ಹೋಗುವ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಬಾರದೆ ವಿದ್ಯಾರ್ಜನೆಗೆ ತೊಂದರೆಯಾಗಿದೆ ಮತ್ತು ಬಸ್ಗಳನ್ನು ನಿಲ್ಲಿಸದೆ ಚಾಲಕ ನಿರ್ವಾಹಕರು ಹಾಗೆ ಹೋಗುವುದರಿಂದ ನಮಗೆ ತೊಂದರೆಯಾಗಿದೆ ಎಂದು ಮುನ್ಸೂಚನೆ ನೀಡದೆ ದಿಢೀರನೆ ಪ್ರತಿಭಟನೆಗಿಳಿದ ಕಾರಣ ಕೆಲಹೊತ್ತು ಕೋಲಾಹಲದ ವಾತಾವರಣ ಸೃಷ್ಟಿಯಾಗಿತ್ತು.
ಆರಕ್ಷಕರ ಮಧ್ಯ ಪ್ರವೇಶ ಹಾಗೂ ಸಮಸ್ಯೆ ಬಗೆಹರಿಸುತ್ತೇವೆಂಬ ಭರವಸೆಯ ನಂತರ ವಿದ್ಯಾರ್ಥಿಗಳು ಮುಷ್ಕರದಿಂದ ಹಿಂದೆ ಸರಿದು ಶಾಲಾ ಕಾಲೇಜುಗಳಿಗೆ ತೆರಳಿದರು. ಸುರೇಶ್ ಪ್ರಗಾನೂರು, S9 TV, ಮಸ್ಕಿ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಹಲ್ಲಿ ಬಿದ್ದಿರುವ ಊಟ ಸೇವಿಸಿ ಶಾಲಾ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೌದು, NSS ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮತ್ತು ಶಾಲಾ ಸಂಸತ್ ಪ್ರತಿನಿಧಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಹಾಗೂ ಹೊಸ ವರ್ಷಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಹುಗ್ಗಿ ಊಟವನ್ನು ತಯಾರು ಮಾಡಲಾಗಿತ್ತು. ಕುದಿಯುತ್ತಿದ್ದ ಹುಗ್ಗಿ ಪಾತ್ರೆಯಲ್ಲಿ ಹಲ್ಲಿಯೊಂದು ಬಿದ್ದಿದೆ. ಇದನ್ನು ಗಮನಿಸಿದ ಅಡಿಗೆಯವರು ಅಡಿಗೆಯನ್ನು ತಯಾರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಹುಗ್ಗಿ ಬಡಿಸ್ತಾ ಇರುವಾಗ ತಟ್ಟೆಯಲ್ಲಿ ಹಲ್ಲಿ ಕಾಣಿಸಿಕೊಂಡಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಲ್ಲಿ ಬಿದ್ದಿರುವ ಊಟ ಸೇವಿಸಿ ಶಾಲಾ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದೆ ಎಂಬ ಮಾಹಿತಿ ಕೇಳಿಬಂದಿದೆ. ಪ್ರೌಢಶಾಲೆಯಲ್ಲಿ NSS ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮತ್ತು ಶಾಲಾ ಸಂಸತ್ ಪ್ರತಿನಿಧಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಹಾಗೂ ಹೊಸ ವರ್ಷಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಹುಗ್ಗಿ ಊಟವನ್ನು ತಯಾರು ಮಾಡಲಾಗಿದೆ. ಕುದಿಯುತ್ತಿದ್ದ ಹುಗ್ಗಿ ಪಾತ್ರೆಯಲ್ಲಿ ಹಲ್ಲಿಯೊಂದು ಬಿದ್ದಿದೆ. ಇದನ್ನು ಗಮನಿಸಿದ ಅಡುಗೆಯವರು ಅಡುಗೆಯನ್ನ ತಯಾರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಹುಗ್ಗಿ ಬಡಿಸುತ್ತಿರುವಾಗ ತಟ್ಟೆಯಲ್ಲೇ ಕಾಣಿಸಿಕೊಂಡಿದೆ. ಹಲ್ಲಿ ಕಂಡ ಕೂಡಲೇ ಅಡುಗೆ ಬಡಿಸುವುದನ್ನು ನಿಲ್ಲಿಸಲಾಗಿದೆ. ಆದರೆ ಅಷ್ಟೊತ್ತಿಗಾಗಲೇ ಕೆಲ ಮಕ್ಕಳು ಊಟ ಸವಿದಿದ್ದಾರೆ. ಊಟ ಸವಿದ ಕೆಲ ಮಕ್ಕಳಲ್ಲಿ 5 ವಿದ್ಯಾರ್ಥಿಗಳ ಆರೋಗ್ಯ ಅಸ್ವಸ್ಥವಾಗಿದೆ. ಅವರಲ್ಲಿ 3 ಗುಣಮುಖರಾಗಿದ್ದಾರೆ. ಜಾಲಿಬೆಂಚಿ ಮೂಲದ ರೇಣುಕಾ 8ನೇ ತರಗತಿ, ಲಕ್ಷ್ಮಿ 9ನೇ ತರಗತಿ ವಿದ್ಯಾರ್ಥಿನಿಯರು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಬಂದಿದೆ. ಮಕ್ಕಳಿಗೆ ಶುಚಿಯಾದ ಊಟ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಅಡುಗೆ ಸಿಬ್ಬಂದಿಗಳು ಹಾಗೂ ಮೇಲುಸ್ತುವಾರಿ ವಹಿಸಿಕೊಂಡ ಉಪ ಪ್ರಾಚಾರ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆನ್ನುವ ಒತ್ತಾಯ ಪಾಲಕರಲ್ಲಿ ಕೇಳಿಬರ್ತಿದೆ. ಬಸವರಾಜು ನೂರು, S9 TV, ಲಿಂಗಸಗೂರು. ಬೆಳಗಾವಿ ಜಿಲ್ಲೆಯ ಕೇಕಿಕೊಪ್ಪ ಗ್ರಾಮದಲ್ಲಿ ರೈಲ್ವೆ ಹಳಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಸದೆ ಮಂಗಳಾ ಅಂಗಡಿ ಅವರ ವಿರುದ್ಧ ಕೇಕಿಕೊಪ್ಪ ಗ್ರಾಮದ ಜನತೆ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಸಂಸದೆ ಹಾಗೂ ರೈಲ್ವೆ ಇಲಾಖೆಯ ಬಗ್ಗೆಯೂ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಬ್ಲೂ ಪ್ರಿಂಟ್ ಆಗಿ ಹೆಚ್ಚು ಕಡಿಮೆ ಎಲ್ಲವನ್ನ ಕೆಲಸವನ್ನ ಮುಗಿಸಿದಂತ ಸಂದರ್ಭ. ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರಿಗೆ ಏನು ರೈಲ್ವೆ ಮಿನಿಸ್ಟರ್ ಆದ್ರು, ತದ ನಂತರ ಹೊಸದೊಂದು ಬೆಳವಣಿಗೆ ಆಯಿತು. ಅವರು ಮಿನಿಸ್ಟರ್ ಆದ ನಂತರ ಈ ಮಾರ್ಗವನ್ನ, ನಿಯೋಜಿತ ಹೊಸ ಮಾರ್ಗವನ್ನ ಸಂಪೂರ್ಣ ಬದಲಾವಣೆ ಮಾಡಿ, ಸಂಪೂರ್ಣ ಅಂತಂದ್ರೆ ಮನವಿಯ ಸಂದರ್ಭ ಸರ್ ಏನಾಗಿದೆ ಅಂತಂದ್ರೆ, ಮಾನ್ಯ ರೈಲ್ವೆ ಅಧಿಕಾರಿಗಳು ಬರಬೇಕು. ಸಾವಿರಾರು ಎಕರೆ ಜಮೀನು ಬರ್ತಕ್ಕಂಥ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಗಳ ಇವತ್ತು ಎಲ್ಲ ರೈತ ಬಾಂಧವರಲ್ಲಿ ಭಾಗವಹಿಸ್ಯಾರ ಸರ್. ಅದ ಭಾಗದ ರೈತರು ಸುಮಾರು ಅದ ಭಾಗದ ರೈತರು ಅದಕ್ಕೆ ಅಲ್ಲಿ ಮ್ಯಾಲೆ ಬರಡು ಭೂಮಿ ಐತೆ, ಗಟ್ಟಿವಾದ ಭೂಮಿ ಐತಿ, 4 ಕಿಲೋಮೀಟರ್ ಅವ್ರ ಸಮೀಪಕ್ಕೆ ಅಲ್ಲೇ ಆಗಬೇಕು. ಇವತ್ತಿನ ದಿವಸ ರೈತ ವಿರೋಧಿ ಸರ್ಕಾರ ದೇಶೂರು ಮತ್ತು ಕೇಕಿಕೊಪ್ಪದಲ್ಲಿ ಒಂದು ಹೊಸ ರೈಲ್ವೆ ಮಾರ್ಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಫಲವತ್ತಾದ ಭೂಮಿ, ಭತ್ತ, ಕಬ್ಬು, ರಾಗಿ ಏನೇನು ಇವತ್ತು ಫಲವತ್ತಾದ ನೀರಾವರಿ ಜಮೀನಿನಲ್ಲಿ ಇವತ್ತು ಉದ್ದೇಶಪೂರ್ವಕ ಏನು ನಮ್ಮ ಭಾಗದ MP ಅವರಾಗಿರ್ತಕ್ಕಂಥ ಮಂಗಳಾ ಮೇಡಮ್ ಅವರ ಉದ್ದೇಶಪೂರ್ವಕ ಇವತ್ತು ಫಲವತ್ತಾದ ಭೂಮಿಯೊಳಗೆ ಇವತ್ತು ರೈಲ್ವೆ ಮಾರ್ಗ ಮುಖಾಂತರ ಕೇಕಿಕೊಪ್ಪಕ್ಕೆ ಅವರು ಇರ್ತಕ್ಕಂಥ ಒಂದು ಲ್ಯಾಂಡ್ಗೆ ಅನುಕೂಲ ಆಗಲಿ ಅಂತೇಳಿ ರೈಲ್ವೆ ಮಾರ್ಗ ಒಯ್ಯತ್ತಾರು. ಅದಕ್ಕಾಗಿ ಸಾವಿರಾರು ಎಕರೆ ಇವತ್ತು ಬಡ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಐತಿ. ಅದಕ್ಕಾಗಿ ಯಾವ ಕಾರಣಕ್ಕೂ ಈ ಫಲವತ್ತಾದ ಭೂಮಿಯನ್ನು ನಾವು ಕೊಡೋದಿಲ್ಲ ಅನ್ನುವಂಥದ್ದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಅವ್ರಿಗೆ ಬಂದೀವಿ. ಇವತ್ತು ಮಂಗಳಾ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವು ಏನು ಬರಡು ಭೂಮಿ ಐತಿ ಆ ಬರಡು ಭೂಮಿಯೊಳಗೆ ತಾವು ರೈಲ್ವೆ ಮಾರ್ಗ ಒಯ್ಯಬೇಕು. ಇಲ್ಲ ಅಂತಂದ್ರೆ 1 ಇಂಚು ಸುದೆ ನಾವು ಪ್ರಾಣ ಕೊಡ್ತುಕರೆ ನಮ್ಮ ಭೂಮಿ ಕೊಡೋದಿಲ್ಲ ಅನ್ನುವಂಥದ್ದು ಇವತ್ತು ಸರ್ಕಾರ ಕಂಡೀಷನ್ವಾಗಿ ಇವತ್ತು ಸರ್ಕಾರಕ್ಕೆ ಹೇಳಲಿಕ್ಕೆ ಬಂದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ರೈಲ್ವೆ ಮಂತ್ರಿನೂ ಅರ್ಥ ಮಾಡ್ಕೋಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಗೆ ಹೊಲಗಳು ಹೋಗಿ ನಾವು ಏನು ಹೊಟ್ಟಿಗ್ರಿ, ನಮ್ಮ ಮಕ್ಕಳು ಮರಿ ಏನು ಮಾಡೋದು, ಸಾಲಿ ಸಮಯದ ಹೆಂಗೆ ಕಳ್ಸೋದ್ರು, ಏನು ಸರ್ಕಾರ ಏನೈತ್ರಿ ಅದ ನಮಗೆ ರೀ
ಭೂಮಿನ ನಮಗೆ ಮಕ್ಕಳಿಗೆ ಆಧಾರ ರೀ. ಯಾವ ಸರ್ಕಾರ ನಮಗೇನು ಆಗೋದಿಲ್ಲ ರೀ. ಸಾಲಿದು ಏನು ಕೊಡ್ತಾರೆ ರೀ ಹುಡುಗರಿಗೆ, ಏನು ಸರ್ಕಾರ ಏನೈತೆ ರೀ? ಈಗೇನು ಭರವಸೆ ಕೊಟ್ಟಾರೆ ಈಗ ಬರ್ತಾರೆ ಏನು ಆಧಾರ ಮಾಡ್ತಾರೆ ನಮಗೆ? ಮನಿದಿಲ್ಲ ಏನಿಲ್ಲ ರೀ, ಮನೆಗಳಿಲ್ಲ ಏನಿಲ್ಲ ರೀ. ಎತ್ತರಿಂದ ನಾವು ಹೊಟ್ಟೆ ತುಂಬಿಸೋ ಭೂಮಿನೂ ಹೋತು, ಮನೆಗಳು ಬಿದ್ಕೇಸ್ ಕುಂತಾವ್ರಿ. ಮತ್ತೆ ಎತ್ತರಲ್ಲೇ ಹೊಟ್ಟೆ ತುಂಬಿಸೋದ್ರಿ ನಾವು ರೀ. ನಾವು ದುಡಿದ ನಮಗೆ ಹೊಲ ನಮ್ಮ ಅವು ಹೋದ್ರೆ ನಾವು ದುಡಿದ ನಮಗೆ ರೊಕ್ಕ ಇಲ್ಲ, ನಮ್ಮ ಮನೆ ನಡೆಯೋದಿಲ್ಲ. ನಮಗೆ ಭೂಮಿ ನಮಗೆ ಬೇಕ್ರಿ. ದೊಡ್ಡ ದೊಡ್ಡ ಮಂದಿ ಎಲ್ಲ ಹೊಲಗಳು ಬೆಳೆಯತ್ತಾವ. ಮತ್ತೆ ನಮ್ಮ ಹೊಲ ಹೋಗತೈತ್ರಿ, ನಮ್ಗೆ ಹೊಲ ಬೇಕ್ರಿ. ನಮ್ಮ ಹೊಲಕ್ಕೆ ಬಂದು ಹೆಜ್ಜೆ ಇಟ್ರೆ ನಾವೇನು ಕೊಡಂಗಿಲ್ಲ ರೀ. ಹೌದ್ರಿ, ನಮ್ಮ ಗಂಡುಗಳು ನೋಡ್ರಿ ಸರಿಯಾಗಿ ಕುಡ್ಕೊಂಡು ಬೀಳ್ತಾವ್ರಿ. ನಾವೇನು ತಿನ್ನೋದ್ರಿ? ನಮ್ಮ ಮಕ್ಳಂಬ್ರಿ ಏನು ತಿನ್ನೋದ್ರಿ? ಕಬ್ಬ ಭತ್ತ ಇಲ್ಲ ರೀ. ಕಬ್ಬ ಕಡಬ್ಲ ಭತ್ತ, ಕಬ್ಬ ಕಡಬ್ಲ್ರಿ, ಕಡ್ಲಿ ಜೋಳ ಭತ್ತ ಬೋರ್ವೆಲ್ ಕಣ್ಣನ ಎಲ್ಲ ಹೋಗತ್ತವ್ರಿ. ಏನು ತಿನ್ನೋದ್ರಿ ನಾವು? ಸರ್ವೆ ಇನ್ನೂ ಬಂದಿಲ್ರಿ. ಅವರು ಮಾಡತ್ತಾರ ಕರೆ ಸರ್ವೆ ಆದರ್ಸ್ ಮಾಡಿ ಹೋಗಿದಾರೆ ಒಂದು ಇಟ್ಟಿಟ್ಟು. ಅದು ನಮ್ಗೆ ಗುರ್ತಾಕಿಲ್ರಿ. ಅದು ನಮ್ಗೆ ಈಗ ಗುರ್ತಾಗ್ಯದ್ರ. ಈಗ ನಾವು ಒಟ್ಟ ಹೊಕ್ಕ ಕೊಡೋದಿಲ್ಲ ನೋಡ್ರಿ ಹೊಲ್ದಾಗ. ನಮ್ಗೆ ಬ್ಯಾಡ್ರಿ, ಹಾಕಿ ನಮ್ಗೆ ಬರೋದು ಬ್ಯಾಡ್ರಿ, ಯಾಕೆ ನಮ್ದು ಹೊಲ್ದಾಗ ಹೋಗೋದು ಬ್ಯಾಡ್ರಿ. ನಾವು ಹೊಲಕ್ಕೆ ಹೋಗ್ರಿ, ನಾವು ಬಿಡೋದಿಲ್ಲ ನೋಡ್ರಿ. ಬಡವ್ರು ಏನು ಮಾಡೋದ್ರಿ? ಆಕೆ ಎಲ್ಲ ಕುರ್ಚಿ ಮೇಲೆ ಕುಂತಾವ್ರಿ, ನಾವೇನು ತಿನ್ನೋದ್ರಿ? ಬೆಳಗಾವಿ ಸ್ಮಾರ್ಟ್ ಸಮಸ್ಯೆ ಮತ್ತು ಕೇಂದ್ರ ಬಸ್ ನಿಲ್ದಾಣದ ಕಾಮಗಾರಿಯ ಕುರಿತು ಬೆಳಗಾವಿಯ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಕಂಟೋನ್ಮೆಂಟ್ ಸಿಇಒ ಮತ್ತು ಪಾಲಿಕೆಯ ಉತ್ತರ ಶಾಸಕ ಅನಿಲ್ ಬೆನಕೆ ಮಹಾನಗರ ಪಾಲಿಕೆಯ ಆಯುಕ್ತರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು. ಬೆಳಗಾವಿ ಅಭಿವೃದ್ಧಿ ನಿಟ್ಟಿನಲ್ಲಿ ಇವತ್ತು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಸ್ಮಾರ್ಟ್ ಸಿಟಿ ಕುರಿತಂತೆ ನಗರದಲ್ಲಿ ಬೀದಿ ದೀಪಗಳ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಕುರಿತು ಜನರಿಗೆ ತೊಂದರೆ ಆಗದಂತೆ L&T ಕಂಪನಿಯ ಅಧಿಕಾರಿಗಳ ಜೊತೆ ಸಮಸ್ಯೆ ಕುರಿತು ಅವರು ಚರ್ಚೆ ಮಾಡಿದ್ರು. ಬೆಳಗಾವಿಯ ಸ್ಮಾರ್ಟ್ ಸಮಸ್ಯೆ ಮತ್ತು ಕೇಂದ್ರ ಬಸ್ ನಿಲ್ದಾಣದ ಕಾಮಗಾರಿ ಕುರಿತು ಬೆಳಗಾವಿಯ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಕಂಟೋನ್ಮೆಂಟ್ ಸಿಇಒ ಮತ್ತು ಬೆಳಗಾವಿಯ ಉತ್ತರ ಶಾಸಕ ಅನಿಲ್ ಬೆನಕೆ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಬೆಳಗಾವಿಯ ಅಭಿವೃದ್ಧಿ ನಿಟ್ಟಿನಲ್ಲಿ ಇವತ್ತು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಮಹತ್ವದ ಸಭೆ ಜರುಗಿತು. ಈ ಸಭೆಯಲ್ಲಿ ಸ್ಮಾರ್ಟ್ ಸಿಟಿ ಕುರಿತಂತೆ ನಗರದಲ್ಲಿ ಬೀದಿ ದೀಪಗಳ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಕುರಿತು ಜನರಿಗೆ ತೊಂದರೆ ಆಗದಂತೆ L&T ಕಂಪನಿ ಅಧಿಕಾರಿಗಳ ಜೊತೆ ಸಮಸ್ಯೆ ಕುರಿತು ತಿಳಿಸಲಾಯಿತು. ಹಾಗೆಯೇ ನಗರದಲ್ಲಿನ ಕಾಮಗಾರಿಗಳನ್ನು ಆದಷ್ಟು ಬೇಗನೆ ಮುಗಿಸುವಂತೆ ಶಾಸಕ ಅನಿಲ್ ಬೆನಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೈಲ್ವೆ ಬಸ್ ಸ್ಟ್ಯಾಂಡ್ ಏನದಲ್ಲ ಅದರ ಬಗ್ಗೆ ಒಂದು ಭಾಳ ಚರ್ಚೆ ಇತ್ತು. KSRTC ಅಧಿಕಾರಿ MD ಅವರು ಹ್ಯಾಂಡ್ ಓವರ್ ಆಗೋದು ಇರಲಿ ಮತ್ತು ಅವು CO ಅವರು ರಿಸೀವ್ ಮಾಡೋದಿರಲಿ, ಇದರ ಪ್ರಕ್ರಿಯೆಯನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು. ಮತ್ತು ಬಸ್ ಸ್ಟ್ಯಾಂಡ್ನಾಗ ಈಗಾಗಲೇ ಬಸ್ಸಸ್ ಬರೋದು ಶುರು ಆಗಿದ್ಮೇಲೆ ಅದರ ಮೇಂಟೆನೆನ್ಸ್ ಯಾರ ಕಡೆ ಕೊಡಬೇಕಂತ ಚರ್ಚೆ ಆದಮೇಲೆ ಆ ಮೇಂಟೆನೆನ್ಸನ್ನು ಕ್ಯಾಂಟೋನ್ಮೆಂಟ್ ಬೋರ್ಡ್ ಕಡೆ ಹೋಗಿ ಅವರೆಲ್ಲ ಅಲ್ಲಿ ಅಂಗಡಿಗಳು ಆಕ್ಷನ್ ಮಾಡಿ ಅದರದ್ದು ಏನು ಆದಾಯ ಬರ್ತೈತೆ ಅದರ ಖರ್ಚು ಮಾಡಿ ಆ ಬಸ್ ಸ್ಟ್ಯಾಂಡ್ ಮೇಂಟೈನ್ ಮಾಡಬೇಕಂತ ಈಗಾಗಲೇ ಅದ್ರ ಬಗ್ಗೆ ನಿರ್ಣಯ ತೊಗೊಂಡಿವಿ. ಬರುವ ಕಾಲದಲ್ಲಿ ಏನೇನು ಸ್ಮಾರ್ಟ್ ಸಿಟಿ ಒಳಗೆ ಕೆಲಸ ಆಗ್ಯಾವ, ಕಾರ್ಪೊರೇಷನ್ ಕೆಲಸ ಆಗ್ಯಾವ, ಅದು ಹ್ಯಾಂಡ್ ಓವರ್ ಮಾಡಿ ಮೇಂಟೈನ್ ಮಾಡೋದು ಒಂದು ನಿರ್ಣಯವನ್ನು ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಕೂಡ ಮಾಡಿದ್ವಿ. ಹೊಸ ವರ್ಷದ ಶುರು ಆದಮೇಲೆ ಯಾವುದೂ ಪರಿಸ್ಥಿತಿ ಜನರಿಗೂ ನೀರಿನ ಸಮಸ್ಯೆ, ಲೈಟ್ ಸಮಸ್ಯೆ ಅಥವಾ ಮೂಲಭೂತ ಸೌಲಭ್ಯಕ್ಕೆ ಸಮಸ್ಯೆ ಆಗಬಾರ್ದು ಒಟ್ಟಾರಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ನಿರ್ಣಯ ತೊಗೊಂಡ್ವಿ. ಯಾವುದೂ ಪರಿಸ್ಥಿತಿ ಜನರು ಏನೂ ಸಮಸ್ಯೆ ಇದ್ದರೆ ನೇರವಾಗಿ ಆ ಅಧಿಕಾರಿಗಳು ಚರ್ಚೆ ಮಾಡಿ ಅಥವಾ ಅವರು ನಮ್ಮ ಭೇಟಾಗಿ ಆ ಸಮಸ್ಯೆ ಬಗೆಹರಿಸಬೇಕಂತ ಜನರಿಗೆ ವಿನಂತಿ. ಸ್ಮಾರ್ಟ್ ಸಿಟಿ ವರ್ಕ್ ಯಾವಾಗ ಮುಗಿಬೋದು ಸರ್? ಸ್ಮಾರ್ಟ್ ಸಿಟಿ ವರ್ಕ್ ಮುಗಿಬೇಕಂದ್ರೆ ಈಗಾಗಲೇ 80% ಸ್ಮಾರ್ಟ್ ಸಿಟಿ ವರ್ಕ್ ಮುಗಿದಿದೆ. ಇನ್ನೊಂದು 6 ತಿಂಗಳಿನಲ್ಲಿ ಬೇರೆ ಬೇರೆ ಸಣ್ಣ ಕೆಲಸಗಳು ಮುಗಿಸಿ 2ನೇ ಫೇಸ್ ನಮ್ಗೆ ಅವಕಾಶ ಸಿಕ್ಕರೆ 2ನೇ ಫೇಸ್ನಲ್ಲಿ ಬೇರೆ ಕೆಲಸ ತೊಗೋತೇವೆ. ಆದರೆ ಫಸ್ಟ್ ಫೇಸ್ನಲ್ಲಿ ಏನು ಕೆಲಸ ಬಂದರೆ 6 ಅಥವಾ 1 ವರ್ಷ ಒಳಗೆ ನಾವು ಮುಗಿಸ್ತೇವೆ ಅಂತ ಹೇಳ್ಬೋದು. ಸರ್, ಕೇಂದ್ರ ಬಸ್ ನಿಲ್ದಾಣದ ಬಗ್ಗೆ ಮೊನ್ನೆ ಸದನದಲ್ಲಿ ಮಾತಾಡ್ತಿದ್ರು ಸರ್, ಅದು ಕಾಮಗಾರಿ ವಿಳಂಬ ಆಗ್ತಾ ಇದೆ ಅಂತೇಳಿ. ಅದ್ರ ಬಗ್ಗೆ ಸರ್ ಏನು ಇವಾಗ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಸರ್? ಕೇಂದ್ರ ಬಸ್ ಸ್ಟಾಪ್ ಬಗ್ಗೆ ಹೇಳಬೇಕಂದ್ರೆ ಇವತ್ತಿನ ದಿವಸ ನಾವು ಜಿಲ್ಲಾ ಮಂತ್ರಿ ಆದ ಗೋವಿಂದ ಕಾರಜೋಳ ಅವರು ಬಂದರು. ಅವ್ರಿಗೂ ನಾವು ವಿನಂತಿ ಮಾಡಿದ್ನಿ, ಇವತ್ತು ಅಥವಾ 2-3 ದಿವಸನಾಗ ಇನ್ನೊಂದು ಸಲ ಬಂದ್ರೆ ಆ KSRTC ಮತ್ತು BIMS ಆಸ್ಪತ್ರೆ ಎರಡೂ ಕಡೆ ಕ್ಷೇತ್ರದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ವಿಸಿಟ್ ಮಾಡಿ ಇವತ್ತಿನ ಪರಿಸ್ಥಿತಿ ಏನದ ಅಂತ ಗಮನಿಸ್ತರಬೇಕಂತ ನಾನು ಇವತ್ತು ವಿನಂತಿ ಮಾಡಿದ್ದೇನು. 2-3 ದಿವಸನಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ನನಗೆ ಹೇಳಿದರು ಎರಡೂ ಕಡೆ ವಿಸಿಟ್ ಮಾಡೋಣ ಅಂತ ಹೇಳ್ಯಾರು. ಮೊನ್ನೆ ನಾವು BIMS ಆಸ್ಪತ್ರೆಗೆ ಹೋಗಿ ಅದು ರಾತ್ರಿ ಹೋಗಿದ್ದೀವಿ. ಅದು ದಿವಸ ಹೋಗಿ ಇವತ್ತಿನ ಪರಿಸ್ಥಿತಿ ನೋಡ್ರಿ ಅಂತ ನಾವು ಹೇಳಿದೆವು. ಹಿಂದಿನ ಪರಿಸ್ಥಿತಿ ಇವತ್ತು ಪರಿಸ್ಥಿತಿ ಒಳಗೆ BIMS ಆಸ್ಪತ್ರೆ ಭಾಳಷ್ಟು ಫರಕ್ ಬಂದಿದೆ.
ಆ ಹೊರಗೆ ಬಂದ ಮೇಲೆ 3ನೇ ವಲಯ ಸಲುವಾಗಿ ಏನು ಹೆದರಿಕೆ ಬರ್ತಿದೆ ಅದ್ರ ಬಗ್ಗೆ ಸಿದ್ಧತೆ ಏನದ ಅದ್ರ ಬಗ್ಗೆನ ನಾವು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಹೇಳಿದ್ವಿ. ಜೊತೆ ನೀವು ಹೇಳಿರೋ ಪ್ರಕಾರ ಬಸ್ ಸ್ಟಾಪ್ ಬಗ್ಗೆ ಭಾಳಷ್ಟು ತೊಂದರೆ ಅದಾವೆ. ಅವರು ಆಗಿ ಆ ದಿವಸ ನನಗೆ ಸುವರ್ಣಸೌಧದಲ್ಲಿ ಉತ್ತರ ಕೊಟ್ಟರು, ಏನಂತ 1 ವರ್ಷ ಒಳಗೆ ಮುಗಿಸ್ಕೊಡ್ತೇವೆ ಅಂತ ಹೇಳಿದರು. ಆದರೆ ಅದಕ್ಕಿಂತ ಪೈಲ ಒಂದು ಸಲ ಹೋಗಿ ಇವತ್ತು 2-3 ದಿವಸನಾಗ ನಾವು ಹೋಗಿ ವಿಸಿಟ್ ಮಾಡಿ ಎಲ್ಲ ಕಾಂಟ್ರಾಕ್ಟ್ರ್ ಇಲ್ಲಿ ಅಲ್ಲಿಂದ ಸಂಬಂಧಪಟ್ಟ ಎಲ್ಲ ಜನರ ಜೋಡಿ ಚರ್ಚೆ ಮಾಡಿ 1 ವರ್ಷ ಒಳಗೆ ಇದು ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಿದ್ಧತೆ ಅಂದರೆ ಈಗಾಗಲೇ ನಾನು ಬೀಮ್ಸ್ ಆಸ್ಪತ್ರೆ 2-3 ಸಲ ಹೋಗಿ ಬಂದೀವಿ. 800ಕ್ಕಿಂತ ಜಾಸ್ತಿ ಬೆಡ್ಗಳು ರೆಡಿ ಅದಾವೆ, 3 ಆಕ್ಸಿಜನ್ ಪ್ಲಾಂಟ್ ರೆಡಿ ಅದಾವೆ. ಜೊತೆ ಜನರಿಗೆ ಅವೇರ್ನೆಸ್ ನಾವು ಮಾಡತ್ತೀವಿ. ಮಾಸ್ಕ್ ಕಂಪಲ್ಸರಿ ಯೂಸ್ ಮಾಡಬೇಕು, ಸ್ಯಾನಿಟೈಸರ್ ಉಪಯೋಗ ಮಾಡಬೇಕು. ಇದ್ರ ಬಗ್ಗೆ ಇವತ್ತಿನ ದಿವಸ ನಾವು ಜಿಲ್ಲಾ ಮಂತ್ರಿ ಆದ ಗೋವಿಂದ ಕಾರಜೋಳ ಅವ್ರು ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಜಿಲ್ಲಾದ ವ್ಯಾಕ್ಸಿನೇಷನ್ ಉದ್ಘಾಟನೆ ಮಾಡಿದ್ದೀವಿ. ಹೀಗಾಗಿ 15 to 18 ವಯಸ್ಸು ಜನರ ಸಲುವಾಗಿನ ಇವತ್ತು ವ್ಯಾಕ್ಸಿನೇಷನ್ ಶುರು ಮಾಡಿದ್ದೀವಿ. ಜನರ ವಿನಂತಿ ಅಂದರೆ ನೀವು ಬಂದು ಅಂಜಬೇಡ್ರಿ. ಭಾಳಷ್ಟು ಜನರು ಅಂಜಿ ಮನೆಯೊಳಗೆ ಅದಾರು, ಅವರು ಅಂಜೋದು ಪ್ರಶ್ನೆ ಬರೋದಿಲ್ಲ. ಸಣ್ಣ 15 ವರ್ಷದ ಹುಡುಗರು ಈಗಾಗಲೇ ಅವರು ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಶುರು ಮಾಡಿದರು. ಎಲ್ಲರೂ ಬಂದು ವ್ಯಾಕ್ಸಿನೇಷನ್ ತೊಗೋಬೇಕು. ಕರೋನಾ ಮೇಲೆ ಒಂದೇ ಪರ್ಯಾಯ ಅಂದ್ರೆ ವ್ಯಾಕ್ಸಿನೇಷನ್. ಅದಕ್ಕೆ ಯಾವುದು ಪರಿಸ್ಥಿತಿ ನೀವು ಅಂಜಲಾರ್ದು ಎಲ್ಲರೂ ಬಂದು ವ್ಯಾಕ್ಸಿನೇಷನ್ ತೊಗೋಬೇಕಂತ ಕಳ್ಕಳಿದ ವಿನಂತಿ. ಸರ್ ಅದೇ ರೀತಿ ಸಿಟಿ ಒಳಗೆ ಸರ್ ಯಾವುದೇ ರೀತಿ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಸರಿಯಾಗಿ ಮಾಸ್ಕ್ ಹಾಕ್ಬೇಕು ಅಂತ ಇಲ್ಲ. ಇದ್ರ ಬಗ್ಗೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗ್ತಾರೆ ಹೇಗೆ ಸರ್? ಈಗಾಗಲೇ ಜಿಲ್ಲಾ ಮಂತ್ರಿ ಅವರು ಇದ್ರ ಬಗ್ಗೆ ಹೇಳಿದರು. ಯಾವುದೂ ಪರಿಸ್ಥಿತಿ ಜಾತ್ರೆ ಬಿತ್ತರೆ ಒಳಗೆ ನೀವು ಜಾಸ್ತಿ ಮಂದಿ ಸೇರಬಾರ್ದು. ಸೇರಿದ್ರೆ ನೀವು ಡಿಸಿಪ್ಲಿನ್ ಬಿಟ್ಟು ಹೋದ್ರೆ ಬರುವ ಕಾಲದಲ್ಲಿ ಸರ್ಕಾರದಿಂದ ಖಡಕ್ ಆದೇಶ ಕೊಟ್ಟು ಖಡಕ್ ಏನ್ರಿ ನಿರ್ಣಯವನ್ನು ತಗೊಳ್ಳೋದು ಸಮಯ ಬರಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ಜನರ ಕಳ್ಕಳಿವಿನಿಂದ ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಜನರು ಗಮನಿಸಬೇಕು. ಆ ಪ್ರಕಾರ ಮುಂದೆ ಹೋಗ್ಬೇಕಂತ ಕಳ್ಕಳಿಯಿಂದ ವಿನಂತಿ. ಬೆಳಗಾವಿನ ಲಾಕ್ಡೌನ್ ಆಗುವಂಥ ಮುನ್ಸೂಚನೆ ಸರ್ ಇಲ್ಲ. ಈಗಾಗಲೇ ಜಿಲ್ಲಾ ಮಂತ್ರಿಯಲ್ಲಿ ಮುಖ್ಯಮಂತ್ರಿ ಅವ್ರು ಹೇಳಂಗತೆ ಮಹಾರಾಷ್ಟ್ರನಲ್ಲಿ ಇದು ಜಾಸ್ತಿ ಸಮಸ್ಯೆ ಇದ್ದಾಗ ಎಲ್ಲ ಬಾರ್ಡ್ರ್ನಲ್ಲಿ ಚೆಕ್ ಮಾಡೋದು ಇರಲಿ, ವೆರಿಫಿಕೇಷನ್ ಇರಲಿ, ಭಾಳಷ್ಟು ಸ್ಟ್ರಿಕ್ಟ್ ನಡೆದದ. ಹೀಗಾಗಿ ನನಗೇನು ಅನಿಸ್ತದೆ ಕರ್ನಾಟಕ ಒಳಗೆ ಜನರು ಭಾಳ ಪ್ರಜ್ಞಾವಂತದಾರು. ಎಲ್ಲ ಗೌರ್ಮೆಂಟ್ ಆದೇಶವನ್ನು ಪಾಲಿಸಿ ಈ ಕೊರೋನಾವನ್ನು ಎದುರಿಸೋ ಕೆಲಸವನ್ನು ಮಾಡ್ತಾರಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಬೆಳಗಾವಿಯ ಕಂಟೋನ್ಮೆಂಟ್ ಸಿಇಒ ಕೆ ಆನಂದ್, ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ, ಲಕ್ಷ್ಮೀ ನಿಪಾನಿಕರ್ ಸೇರಿದಂತೆ ಇನ್ನೂ ಹಲವರು ಅಧಿಕಾರಿಗಳು ಉಪಸ್ಥಿತರಿದ್ದರು. 3ನೇ ಅಲೆ ಸೂಚನೆ ಇರೋದ್ರಿಂದ ಕೇಂದ್ರ ಸರ್ಕಾರ ಮಕ್ಕಳಿಗೆ ಲಸಿಕೆ ನೀಡಲು ಮುಂದಾಗಿದೆ. ಇದೊಂದು ಉತ್ತಮ ಕಾರ್ಯವಾಗಿದೆ. ಮಕ್ಕಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು. ಮಕ್ಕಳು ಭಯಭೀತರಾಗದೆ ಲಸಿಕೆಯನ್ನ ಪಡೆದುಕೊಳ್ಳಬೇಕು ಅಂತ ಮಾಜಿ ಸಚಿವ ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡಲು ಲಸಿಕೆ ಅತ್ಯಂತ ಮುಖ್ಯವಾಗಿದ್ದು, ಮಕ್ಕಳಿಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ 2 ಲಸಿಕೆಗಳನ್ನು ಸಿದ್ಧಪಡಿಸಿದ್ದು ಕೊರೋನಾ ಓಡಿಸಿ ಅಂತ ಅವರು ಕರೆ ನೀಡಿದ್ದಾರೆ. ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡಲು ಲಸಿಕೆ ಅತ್ಯಂತ ಮುಖ್ಯವಾಗಿದ್ದು, ಮಕ್ಕಳಿಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ 2 ಲಸಿಕೆಯನ್ನು ಸಿದ್ಧಪಡಿಸಿದ್ದು, ಸರ್ಕಾರದ ನಿಯಮದಂತೆ ಎಲ್ಲರೂ ಲಸಿಕೆ ಪಡೆದುಕೊಂಡು ಕೊರೋನಾ ಓಡಿಸಿ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಸೋಮವಾರದಂದು ನಗರದ ಮಯೂರ ಶಾಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಹಮ್ಮಿಕೊಂಡ 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 3ನೇ ಅಲೆಯ ಸೂಚನೆ ಇರುವುದರಿಂದ ಕೇಂದ್ರ ಸರ್ಕಾರ ಮಕ್ಕಳಿಗೆ ಲಸಿಕೆ ನೀಡಲು ಮುಂದಾಗಿದೆ. ಇದೊಂದು ಉತ್ತಮ ಕಾರ್ಯವಾಗಿದೆ. ಮಕ್ಕಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು. ಮಕ್ಕಳು ಭಯಭೀತರಾಗದೆ ಲಸಿಕೆಯನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಯಾನಂದ ಹುಂಚಾಳಿ, ಉಪಾಧ್ಯಕ್ಷ ಬಸವರಾಜ ಆರ್ಎನ್, ಸ್ಥಾಯಿ ಸಮಿತಿ ಚೇರ್ಮನ್ ಕೆಎಂ ಗೋಕಾಕ, ತಹಸೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್, ಶಿಕ್ಷಣಾಧಿಕಾರಿ ಜೆಬಿ ಬಳಗಾರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಅಂಟಿನ್, ಪೌರಾಯುಕ್ತ ಶಿವಾನಂದ ರೇಮಠ, ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ದೀಪಾ ತುಬಾಕಿ, ನಗರಸಭೆ ಸದಸ್ಯರು ಹಾಗೂ ಸದಾನಂದ ಕಲಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದಿಷ್ಟು ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ,
ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ.